ಯಾವುದೇ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಒಂದು ಆಸ್ಪತ್ರೆ ಅಥವಾ ವೈದ್ಯರ ಬಳಿ ಬಂದಾಗ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಆ ವೈದ್ಯರು ಮತ್ತು ಆಸ್ಪತ್ರೆಯವರು ಆ ರೋಗಿಗೆ ಯಾವ ರೀತಿಯಾದ ಚಿಕಿತ್ಸೆ ನೀಡ್ತಾ ಇದ್ದಾರೆ, ದೇಹದ ಯಾವ ಭಾಗಕ್ಕೆ ಯಾವ ರೀತಿಯಲ್ಲಿ ನೀಡ್ತಾ ಇದ್ದಾರೆ, ಅದರಿಂದ ಪರಿಣಾಮ ಏನಾಗುತ್ತೆ, ಬದಲಾವಣೆಗಳೇನಾಗುತ್ತೆ, ತೊಂದರೆಗಳಾಗುವ ಸಾಧ್ಯತೆ ಯಾವಿವೆ, ಯಾವ ರೀತಿ ಆಗ್ಬೋದು, ಇದನ್ನೆಲ್ಲ ತಿಳಿಸಿ ಅದಾದ ನಂತರವೇ ಒಬ್ಬ ವ್ಯಕ್ತಿಯ ಒಪ್ಪಿಗೆಯನ್ನು ಪಡೆದುಕೊಂಡು ಆ ಚಿಕಿತ್ಸೆ ನೀಡ್ಬೋದು. ಇದೆಲ್ಲ ತಿಳಿಸದೆ ಅವ್ರಿಗೆ ಚಿಕಿತ್ಸೆ ನೀಡಕ್ಕೆ ಹೋದರೆ ಒಂದು ವೇಳೆ ಏನಾದ್ರು ತೊಂದರೆ ಆದರೆ ಆ ಜವಾಬ್ದಾರಿ ಅಥವಾ ಪರಿಣಾಮದ ಜವಾಬ್ದಾರಿ ಆ ವೈದ್ಯರು ಅಥವಾ ಆಸ್ಪತ್ರೆಯ ಮೇಲೆ ಬರುತ್ತೆ. ಅದ್ರ ಬದಲು ಈ ವ್ಯಕ್ತಿಗೆ, ಅನಾರೋಗ್ಯ ಇರುವ ವ್ಯಕ್ತಿಗೆ ಇದನ್ನೆಲ್ಲ ತಿಳಿಸಿ ಅಥವಾ ಅವರ ಕುಟುಂಬದವರಿಗೆ ಎಲ್ಲನೂ ತಿಳಿಸಿ ಅವ್ರ ಒಪ್ಪಿಗೆಯನ್ನು ಪಡೆದುಕೊಂಡು ಚಿಕಿತ್ಸೆ ನೀಡಿದರೆ ಆ ಸಂದರ್ಭದಲ್ಲಿ ಆ ಜವಾಬ್ದಾರಿಯು ವೈದ್ಯರ ಮೇಲೆ ಬರದೆ ಈ ಕುಟುಂಬದವರು ಆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಒಬ್ಬ ವ್ಯಕ್ತಿಯ ಚಿಕಿತ್ಸೆಗಳು, ಅನಾರೋಗ್ಯಗಳ ಮಾಹಿತಿಯನ್ನು ಬರೀ ಆ ವ್ಯಕ್ತಿ ಮತ್ತು ಕುಟುಂಬದವರಿಗೆ ಮಾತ್ರ ತಿಳಿಸ್ಬೇಕು. ಬೇರೆಯವ್ರಿಗೆ ಆಸ್ಪತ್ರೆಯವರು ಅಥವಾ ವೈದ್ಯರು ತಿಳಿಸಬಾರ್ದು. ಗುಪ್ತವಾಗಿಟ್ಕೋಬೇಕು. ಆ ವ್ಯಕ್ತಿಯ ರೈಟ್ ಟು ಪ್ರೈವಸಿ ಮತ್ತು ಕಾನ್ಫಿಡೆನ್ಷಿಯಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಒಂದು ಆಸ್ಪತ್ರೆ ಅಥವಾ ವೈದ್ಯರು ಪ್ರತಿಯೊಬ್ಬರಿಗೂ ಪ್ರತಿ ವ್ಯಕ್ತಿಗೂ ಅನಾರೋಗ್ಯ ಅಥವಾ ಚಿಕಿತ್ಸೆಯ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ನೀಡಿ ಇನ್ಫಾರ್ಮ್ಡ್ ಕನ್ಸೆಂಟ್ನ ಪಡೆದುಕೊಂಡು ಆ ಎಲ್ಲ ಚಿಕಿತ್ಸೆಯ ಮಾಹಿತಿಯನ್ನು ಗುಪ್ತವಾಗಿಡಬೇಕು.